ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ಇದು ಖರ್ಜೂರ, ಬೀಜ ಇಲ್ಲದೆ ಇದ್ದಿದ್ದು ಖರ್ಜೂರ. ಅಂಟಿನ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿವತ್ತು ಖರ್ಜೂರವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಸುಮಾರಾಗಿ ಒಂದು 200 ಗ್ರಾಮ್ನಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಶೇಂಗಾ ಹುರಿದಿಟ್ಕೊಂಡಿದ್ದೀನಿ. ಇದು ಎಲ್ಲ ನಟ್ಸ್ ಹಾಕಿದ್ದೀನಿ. ಬಾದಾಮಿ, ಆಮೇಲೆ ಗೋಡಂಬಿ, ಆಮೇಲೆ ವಾಲ್ನಟ್ಟು, ಗಸಗಸೆ, ಪಿಸ್ತಾ, ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿ ಸೇರಿಸಿಟ್ಕೊಂಡಿದ್ದೀನಿ. ಎಲ್ಲದೂ 50-50 ಗ್ರಾಮ್ ಹಾಕಿದ್ದೀನಿ. ಬಾದಾಮಿ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದು ಬಾದಾಮಿ ಅಂಟು ಫ್ರೆಂಡ್ಸ್. ಇದನ್ನು ತುಪ್ಪದಲ್ಲಿ ಕರೆದುಕೋಬೇಕು. ತುಪ್ಪ ಬಿಸಿ ಆದಮೇಲೆ ಇದನ್ನು ಹಾಕಿ ಕರೆದ್ರೆ ಇದು ಒಳ್ಳೆ ಹೊದ್ಲು ಬಂದಂಗೆ ಬರುತ್ತೆ. ಈ ಥರ ಅರಳಿ ಬರಬೇಕಿದು. ಈ ಥರ ಅರಳಬೇಕಿದು ಹೊದ್ಲು ಥರ. ಇದನ್ನು ಒಂದು 50 ಗ್ರಾಮ್ನಷ್ಟು ನಾನು ಕರೆದು ಮಿಕ್ಸಿಗೆ ಹಾಕಿ ಇಟ್ಕೊತೀನಿ. ಹಿಂಗೆ ಚೆನ್ನಾಗೆಲ್ಲ ಕರೆದು ಮಿಕ್ಸಿಗೆ ಹಾಕಬೇಕು. ಈ ಬಾದಾಮಿ ಮತ್ತು ಬಾದಾಮಿ ಅಂಟು ಸೊಂಟಕ್ಕೆ ತುಂಬ ಉಪಯೋಗ ಆಗುತ್ತೆ, ಗಟ್ಟಿ ಆಗುತ್ತೆ. ಬಾಣಂತಿಯರಿಗೆ ಸ್ವಲ್ಪ ದೇಹ ಎಲ್ಲ ವೀಕ್ ಆಗಿರುತ್ತಲ್ಲ, ಇದರಿಂದ ಸ್ಟ್ರಾಂಗ್ ಆಗುತ್ತೆ. ಯಾರಿಗೆಲ್ಲ ಸೊಂಟ ನೋವು, ಕಾಲು ನೋವು, ಮಂಡಿ ನೋವು ಇದೆಯೋ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಎಲ್ಲ ಹೆಲ್ದಿ ಫುಡ್ಡೇ ಇರುತ್ತಲ್ಲ. ದಿನ ರಾತ್ರಿ ಮಲಗುವಾಗ ಅಥವಾ ಸಂಜೆ ಹೊತ್ತಲ್ಲಿ ಒಂದು ಉಂಡೆ ತಿಂದು 1 ಲೋಟ ಹಾಲು ಕುಡಿದ್ಬಿಟ್ರೆ ಫುಲ್ ಎನರ್ಜಿ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ಒಣ ದ್ರಾಕ್ಷಿನೂ ತೊಗೊಂಡಿದ್ದೀನಿ. ಇದು ಒಂದು 60 ಗ್ರಾಮ್ ಇದೆ. ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬಹುದು. ಈಗ ಈ ನಟ್ಸನ್ನೆಲ್ಲ ಸೇರಿ ಅದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೋತೀನಿ. ಆಮೇಲೆ ಕರೆದಿಟ್ಟಿರೋ ಈ ಬಾದಾಮಿ ಅಂಟನ್ನು ಕೂಡ ಮಿಕ್ಸಿಗೆ ಹಾಕ್ಕೋತೀನಿ. ಅಂಟು ಕರೆದಿರೋ ತುಪ್ಪದಲ್ಲೇ ಈ ಹೆಚ್ಕೊಂಡಿರೋ ಖರ್ಜೂರ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ. ಇದು ಒಳ್ಳೆ ಮೆತ್ತಗಾಗುತ್ತೆ. ತುಪ್ಪದಲ್ಲಿ ಬಿಸಿ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೋತೀನಿ. ಈಗ ಶೇಂಗಾ ಹುಡಿ ಮಾಡ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಈಗ ಈ ಅಂಟನ್ನು ಹುಡಿ ಮಾಡ್ಕೋತೀನಿ. ಖರ್ಜೂರ ಹೆಚ್ಚಿ ಬಿಸಿ ಮಾಡಿದ್ಮೇಲೆ ತುಪ್ಪದಲ್ಲಿ ಈ ಥರ ಮೆತ್ತಗಾಗತ್ತೆ. ಅದು ಉಂಡೆ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ ಇದು. ಈಗ ಇದನ್ನ ಸೇರಿಸ್ಕೋತೀನಿ. ಇದು ಬಾಳಂತಿಗೆ ಕೊಡಬೇಕು ಅಂದರೆ ಸ್ವಲ್ಪ ಶುಂಠಿ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು 1/4 ಚಮಚ ಶುಂಠಿ ಪುಡಿನ ಹಾಕ್ಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿನ ಹಾಕ್ಕೋತಾ ಇದ್ದೀನಿ, ಪೆಪ್ಪರ್ ಪೌಡರು. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಬೇಕೀಗ. ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಣ ಕೊಬ್ಬರಿನ ತುರಿದು ಬಿಸಿ ಮಾಡಿ ಹಾಕ್ಕೋಬೇಕು. ನಾನು ಹಾಕಿಲ್ಲ. ಇದನ್ನು ಈ ಥರ ಚೆನ್ನಾಗಿ ನಾದ್ಕೊಂಡು ಉಂಡೆ ಕಟ್ಟಬೇಕು. ಸ್ವಲ್ಪ ಹುಡಿ ಬೀಳ್ತಾ ಇತ್ತು ಅಂದರೆ ಚೂರು ತುಪ್ಪ ಹಾಕ್ಕೋಬೋದು ಇದಕ್ಕೆ. ನಾನು ಆ ಕರ್ದಿದ್ದ ತುಪ್ಪನೇ ಸೇರಿಸ್ಬಿಟ್ಟಿದ್ದೀನಿ. ಖರ್ಜೂರದ ಜೊತೆ ಇತ್ತಲ್ಲ, ಅದು ಸೀದಾ ಎಲ್ಲ ಹೀರ್ಕೊಂಡಿದೆ ಅಂತ ಹಾಗೆ ಹಾಕಿದ್ದೀನಿ. ಈ ಥರ ಎಲ್ಲ ಉಂಡೆಗಳನ್ನು ಕಟ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಷ್ಟೊಂದು ಉಂಡೆಗಳಾಗಿದೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.